ಬರೀ ಈ ಗೋಬಿ ಬಳಸ್ಕೊಂಡು ಪಲ್ಯ ಮಾಡೋದಕ್ಕಿಂತ ನೋಡ್ರಿ ಹಿಂಗೆ ಕಡ್ಲಿ ಬೇಳೆ ಹಾಕಿ ಮಾಡಿ ಉಂಡು ನೋಡ್ರಿ ಪಕ್ಕ ಇಷ್ಟ ಆಗ್ತದ್ರಿ. ಅದಕ್ಕೆ ಒಂದಿಷ್ಟು ಕಡ್ಲಿ ಬೇಳೆ ಒಂದು 3 ತಾಸು ನೆನೆಸಿ ಇಡ್ಬೇಕ್ರಿ. ಮತ್ತೀಗ ಪತ್ತ ಗೋಬಿಗೆ ಹೋಳೇನು ಮಾಡ್ತೀನಿ ರೀ, ಎಣ್ಣೆ ಹಾಕಿ 3-4 ನಿಮಿಷ ಹುರಿಬೇಕಾಗ್ತದ್ರಿ. ಇದಕ್ಕೆ ತೆಗೆದು ಇಟ್ಬಿಡ್ತೀನಂತ್ರಿ. ಈಗ ಅದೇ ಕಡಾಯಿನಾಗ ಎಣ್ಣೆ ಹಾಕಿ ಬಿಸಿ ಮಾಡಿ ಸಾಸಿ ಮತ್ತು ಜೀರಿಗೆ ಹಾಕ್ತೀನಿ ರೀ. ಹಾಗೆ ಉಳ್ಳಾಗಡ್ಡಿ, ಹಸಿಮೆಣಸಿನ್ಕಾಯಿ, ಕರಿಬೇವು, ಕುಟ್ಟಿದ್ದು ಶುಂಠಿ ಬೆಳ್ಳುಳ್ಳಿ ಹಾಕಿ ಹುರಿದು ಬಿಡ್ತೀನಂತ್ರಿ. ಈಗಿದ್ರಾಗ ನೆನೆಯಾಕಿಟ್ಟಿದ್ದು ಕಡ್ಲಿಬೇಳೆ ಹಾಕ್ಬಿಡ್ತೀನಿ ರೀ. ಇವಕ್ಕೂ ನೋಡ್ರಿ ಕೈ ಬಿಡಲ್ದಂಗೆ ಒಂದು 2-3 ನಿಮಿಷ ಸಣ್ಣ ಉರಿನಾಗ ಹುರಿಬೇಕ್ರಿ. ಒಂದು 2 ಟೊಮಾಟೊ ಹುಳಿ ಸೇರಿಸ್ಲತ್ತೀನಿ ರೀ. ಜಾಸ್ತಿ ಹಾಕ್ತಾರೂ ನಡೀತದ್ರಿ, ಹಾಕ್ಲಿಲ್ಲ ಅಂದ್ರೂ ನಡೀತದ್ರಿ. ಸ್ವಲ್ಪ ಹುಳಿ ಆಗಲಿ ಅಂತ ಹಾಕದ್ರಿ ಅಷ್ಟೇ. ಈಗ ರುಚಿಗೆ ಬೇಕಾದಟ್ಟು ಉಪ್ಪು ಹಾಕ್ತೀನಿ ರೀ. ಮತ್ತು ಪುಡಿ ಖಾರ, ಅರಿಶಿಣ ಪುಡಿ, ಧನಿಯಾ ಪುಡಿ ಮತ್ತು ಇಲ್ಲಿ ಸ್ವಲ್ಪ ಇಲ್ಲೇನು ಮಾಡ್ತೀನಿ ರೀ, ನಾ ಗರಂ ಮಸಾಲೆ ಸೇರಿಸ್ಬಿಡ್ತೀನಂತ್ರಿ. ಎಲ್ಲ ಹಾಕಿ ಸ್ವಲ್ಪ ಅಂದ್ರೆ ಸ್ವಲ್ಪ ಹುರಿತೀನಿ ರೀ. ಈಗ ಇದ್ರಾಗ ಈ ಹುರಿದಿಟ್ಟಿದ್ದು ಗೋಬಿ ಎಲ್ಲ ಸೇರಿಸ್ಬಿಡ್ತೀನಂತ್ರಿ. ಮತ್ತು ಇದಕ್ಕೆ ಚಂದ ಕಲಸಿ ಏನು ಮಾಡ್ತೀನಪ್ಪ ಅಂದ್ರೆ ಮ್ಯಾಲೆ ಮುಚ್ಚಿ ಒಂದು 2 ನಿಮಿಷ ಬಿಟ್ಬಿಡ್ತೀನಿ ರೀ. ನೀರಂತೂ ಹಾಕ್ಲಿಕ್ಕೆ ಹೋಗ್ಬಾರ್ದ್ರಿ, ಅಂದರೆ ಟೇಸ್ಟ್ ಬರ್ತದ್ರಿ ನಮ್ಮ ಪಲ್ಯದಾಗ. ಈಗ ಮಸ್ತ್ ಮೆತ್ತಗಾಗ್ಯದ ನೋಡ್ರಿ. ಕೊನೆಗೆ ಒಂದಿಟ್ಟು ಕೊತ್ತಂಬರಿ ಹಾಕ್ತಾರೆ, ಆಯ್ತು ರೀ, ನಮ್ಮದು ಪಲ್ಯ ಇಲ್ಲಿ ರೆಡಿ ಆಗಿಬಿಡ್ತದ್ರಿ. ನೀವು ಟ್ರೈ ಮಾಡಿರಿ. ಮತ್ತು ಹೆಂಗೆ ಅನ್ನಿಸ್ತಂತ ನಂಗೆ ಕಮೆಂಟ್ ಮಾಡಿ ಹೇಳ್ರಿ.